ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಆಶಿಕಾ. ಇವತ್ತು ಒಂದು ಸಣ್ಣ ಎಕ್ಸ್ಪೆರಿಮೆಂಟ್ ಮಾಡೋಣ ಅಂತ ಮ್ಯಾಗಿ ಬೇಲ್ ಮಾಡೋಣ ಅಂತ ಇದ್ದೀವಿ. ಬನ್ನಿ ನೋಡೋಣ ಹೇಗೆ ಮಾಡೋದು. ಬೇಲ್ ಮಾಡೋಕ್ಕೆ ಫಸ್ಟಿಗೆ ಮ್ಯಾಗಿ ಬೇಕು, ಮತ್ತೊಂದು ಸ್ವಲ್ಪ ಈರುಳ್ಳಿ ಟೊಮ್ಯಾಟೊ ಬೇಕು. ಅದನ್ನು ಅಂತ ಬೇಗ ಕಟ್ ಮಾಡಿಟ್ಕೊ. ಈರುಳ್ಳಿ ಮತ್ತು ಟೊಮ್ಯಾಟೊನ ಚೆನ್ನಾಗಿ ಕಟ್ ಮಾಡಿಟ್ಕೋಬೇಕು. 2 ಸ್ಲೈಸ್ ಮ್ಯಾಗಿನ ಹುರಿ ಪಾತ್ರೆ ತಗೊಂಡು ಅದರಲ್ಲಿ ಪುಡಿ ಮಾಡಿಟ್ಕೊಂಡಿರೋ 2 ಪ್ಯಾಕೆಟ್ ಮಸಾಲೆ. 2 ಪ್ಯಾಕೆಟ್ ಜಾಸ್ತಿ ಆಗುತ್ತೆ, ಮಾಮೂಲಾಗಿ 1 ಪ್ಯಾಕೆಟ್ ಸಾಕಾಗುತ್ತೆ. ಬಿಕಾಸ್ ನಾವು ಇದಕ್ಕೆ ನೀರೇನೂ ಹಾಕ್ತಿಲ್ಲ ಅಲ್ವಾ, ಹಾಗಾಗಿ 1 ಪ್ಯಾಕೆಟ್ ಸಾಕಾಗುತ್ತೆ. ಪೋಡಿ ಮಾಡಿ ಇಲ್ಲ ನಮ್ಮಮ್ಮ ಬೈತಾರೆ. ಇವಾಗ ಬಾಕಿ ಉಳಿದಿರೋದನ್ನು ಕಟ್ ಮಾಡ್ಕೊ. ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಬಿಟ್ಟು ಸಾಕು. ಫ್ರೈ ಆಗಿರೋದು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬಂದರೆ ಗ್ಯಾಸ್ ಆಫ್ ಮಾಡಿ. ಫ್ರೈ ಮಾಡ್ಕೊಂಡಿರೋ ಮ್ಯಾಗಿಗೆ ನಾವು ಆವಾಗಲೇ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಎರಡನ್ನು ಕಟ್ ಮಾಡಿಟ್ಕೊಂಡಿರೋ ಮ್ಯಾಗಿ ಮಸಾಲೆ ಸ್ವಲ್ಪ ಹಾಕ್ಕೋಬೇಕು. ಎಲ್ಲ ಹಾಕ್ಕೊಂಡ್ರೆ ಅದು ಜಾಸ್ತಿ ಆಗುತ್ತೆ, ಯಾಕಂದರೆ ಇದರಲ್ಲಿ ನಾವು ನೀರು ಹಾಕ್ತಿಲ್ಲಲ್ವಾ, ಹಾಗಾಗಿ ಎಲ್ಲ ಹಾಕ್ಕೊಳ್ಳೋದು ಬೇಡ. ಅರ್ಧ ಹಾಕ್ಕೊಳ್ಳಿ. ನನಗೆ ಅರ್ಧ ಸಾಕು ಅಂತ ಅನ್ನಿಸ್ತಿದೆ. ನಿಮಗೆ ಜಾಸ್ತಿ ಮಸಾಲೆ ಬೇಕು ಅಂತ ಹೇಳಿದರೆ ಎಲ್ಲ ಇಡೀ 1 ಪ್ಯಾಕೆಟು ಹಾಕ್ಕೊಳ್ಳಿ. ಚೆನ್ನಾಗಿ ಈ ಮ್ಯಾಗಿ ಬೇಲ್ಗೊಂದು ನಾವು ಸಣ್ಣ ಟ್ವಿಸ್ಟ್ ಕೊಡೋಣ. ಇದು ಏನಪ್ಪ ಅಂದರೆ ಕೋಡ್ಬಳೆ ಇರುತ್ತಲ್ಲ, ರೌಂಡ್ ಸಣ್ಣ ಸಣ್ಣ ಕೋಡ್ಬಳೆ, ಅದನ್ನು ನಾನು ಹುಡಿ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕೋಣ ಮೇಲ್ಗಡೆ, ಸ್ವಲ್ಪ ಕ್ರಂಚ್ ಸಿಗುತ್ತೆ. ಮತ್ತೊಂದು ಸ್ವಲ್ಪ ಕೆಚಪ್ ಹಾಕ್ಕೊಳ್ಳಿ. ಸ್ವೀಟ್ ಒಂದು ಸ್ವಲ್ಪ ಟ್ಯಾಂಗಿ ಫ್ಲೇವರ್ ಬರುತ್ತೆ ಕೆಚಪ್ ಹಾಕ್ಕೊಂಡ್ರೆ. ಕೆಚಪ್ ಹಾಕ್ಕೊಂಡು ಚೆನ್ನಾಗಿ, ಹಾಗೆ ಮೊನ್ನೆ ಮಾಡಿಟ್ಟಿರೋ ಗ್ರೀನ್ ಚಟ್ನಿ ಸ್ವಲ್ಪ ಇತ್ತು, ಅದನ್ನು ಚೂರು ಹಾಕೋಣ. ಗ್ರೀನ್ ಚಟ್ನಿ ರೆಸಿಪಿ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಇನ್ನೊಮ್ಮೆ ಖಂಡಿತವಾಗ್ಲೂ ಮಾಡಿ ಹಾಕ್ತೇನೆ. ಸಖತ್ ಟೇಸ್ಟಿಯಾಗಿರೋ ಮ್ಯಾಗಿ ಬೇಲ್ ರೆಡಿಯಾಗಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿರೋದು, ಹೇಗಾಗಿದೆ ಅಂತ ಗೊತ್ತಿಲ್ಲ, ಒಂದ್ಸಲ ತಿಂದು. ತುಂಬ ಚೆನ್ನಾಗಿ ಬಂದಿದೆ. ಆ ಈರುಳ್ಳಿ ಟೊಮೆಟೊ ಇದೆಯಲ್ಲ, ಅದು ಹಸಿದಾಕೆ ಹಾಕಿದ್ದಲ್ವ, ಆ ಈರುಳ್ಳಿ ಕ್ರಂಚ್ ಮತ್ತು ಟೊಮೆಟೊದು ಟ್ಯಾಂಗಿನೆಸ್, ಅದ್ರ ಜೊತೆಗೆ ನಾವು ಟೊಮೆಟೊ ಕೆಚಪ್ ಹಾಕಿದ್ವಲ್ಲ, ಅದರದ್ದು ಕೂಡ ಒಂದು ಸ್ವಲ್ಪ ಸ್ವೀಟ್ ಫ್ಲೇವರ್ ಬರ್ತಾ ಇದೆ. ಮತ್ತು ಗ್ರೀನ್ ಚಟ್ನಿಯಲ್ಲಿ ಪುದೀನ ಹಾಕಿದ್ದೆ, ಆ ಪುದೀನ ಫ್ಲೇವರ್ ಕೂಡ ತುಂಬ ಚೆಂದ ಬರ್ತಾ ಇದೆ. ಮಕ್ಕನ ಹತ್ರನೂ ಕೇಳೋಣ ಹೇಗಾಗಿದೆ ಅಂತ. ಏನಾದರೂ ಚೇಂಜಸ್ ಮಾಡಬೇಕಾ ಟೇಸ್ಟಲ್ಲಿ? ಏನಾದರೂ ಚೆನ್ನಾಗಿದೆಯಲ್ಲ? ಚೆನ್ನಾಗಿದೆ, ಥ್ಯಾಂಕ್ ಯು. ಅಮ್ಮ ಹೇಗಾಗಿದೆ? ತುಂಬ ಚೆನ್ನಾಗಿದೆ.